ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಕನ್ಯಾ ರಾಶಿಯವರ ಜೂನ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕನ್ಯಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಏಸ್ ಆಫ್ ಸ್ವಾರ್ಡ್ಸ್ನ ನಾವು ವಿಕ್ಟ್ರಿ ಅಂತೀವಿ, ಬಟ್ ಇಲ್ಲಿ ನಿಮ್ಮ ಕೇಸಲ್ಲಿ ಗಾಡ್ ಗಿವನ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಇವಾಗ ನಿಮ್ಗೆ ಏನೇ ಆಫರ್ ಬರಲಿ, ಅದು ಮದುವೆ ವಿಚಾರಕ್ಕಿರಲಿ, ರಿಲೇಷನ್ಶಿಪ್ ವಿಚಾರಕ್ಕಿರಲಿ, ಜಾಬ್ದಿರಲಿ, ಎಜುಕೇಷನ್ ಪರ್ಪಸ್ ಇರಲಿ, ದಟ್ ಈಸ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಟರ್ನಿಂಗ್ ಡಿಸಿಷನ್ಸ್ನ ಇವಾಗ ತೊಗೊಳ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಬ್ರೈಟ್ ಐಡಿಯಾನ ರೀಪ್ರೆಸೆಂಟ್ ಮಾಡುತ್ತೆ. ನಿಮಗೆ ಐಡಿಯಾಸ್ಗಳು ಬರ್ಬೋದು ನಿಮ್ಮ ಫ್ಯೂಚರ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಎನಿಥಿಂಗ್. ನಿಮ್ಮ ಆಲೋಚನೆ ಶಕ್ತಿ ಎಷ್ಟಿದೆ ಅಲ್ಲಿವರೆಗೂ ಯೋಚನೆ ಮಾಡಿ, ಯಾವುದೇ ವಿಚಾರಕ್ಕೆ ನಿಮ್ಗೆ ಏನೇ ಆಫರ್ಸ್ ಬರಲಿ, ಆಪರ್ಚುನಿಟೀಸ್ ಬರಲಿ, ಅದನ್ನು ತೊಗೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ 2 ಆಫ್ ವಾಂಡ್ಸ್ ಬಂದಿದೆ. 2 ಆಫ್ ವಾಂಡ್ಸ್ ಈಸ್ ಡಿಸಿಷನ್ ಮೇಕಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ನೀವು ಕೆಲವೊಂದು ವಿಚಾರಕ್ಕೆ ಕೆಲವೊಂದು ನಿರ್ಧಾರಗಳನ್ನ ತೊಗೊಳ್ಳೋ ಅಂಥ ಟೈಮ್ ಬಂದಿದೆ ಅಂತ ಹೇಳ್ತೀವಿ. ಕೆರಿಯರಲ್ಲಿ ನಾವು ಜುಪಿಟರ್ನ ನೋಡೋದಾದರೆ 10ನೇ ಮನೆಯಿಂದ ಅವನು 11ನೇ ಮನೆಗೆ ಎಕ್ಸಾಲ್ಟೆಡ್ ಆಗ್ತಾನೆ. ಅಂದರೆ ಜೂನ್ 2 ಆದಮೇಲೆ ಎಕ್ಸಾಲ್ಟೆಡ್ ಆಗ್ತಾನೆ. ಅರ್ನಿಂಗ್, ಪ್ರಮೋಷನ್, ಇಂಪ್ರೂವ್ಮೆಂಟ್ ಅಂತ ಹೇಳ್ತೀನಿ ನಾನು ಕೆರಿಯರ್ ವಿಚಾರಕ್ಕೆ ಬಂದರೆ. ಥರ್ಡ್ ಕಾರ್ಡ್ ನನಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. 9 to 5 ಕಾರ್ಡ್ ಅಂತ ಹೇಳ್ತೀವಿ, ವರ್ಕಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ಇದನ್ನು ನಾವು ಹೇಗೆ ತೊಗೊಳ್ಬಹುದು ಅಂತ ಹೇಳಿದ್ರೆ, ಯಾರಾದರೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ, 9 to 5 ಜಾಬ್ ಹುಡುಕ್ತಾ ಇದ್ದರೆ ಅವರಿಗೆ ಕೆಲಸ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ತೀವಿ. 9 ಆಫ್ ಪೆಂಟಿಕಲ್ಸ್ ಈ ಸಿಂಗಲ್ನ ರೀಪ್ರೆಸೆಂಟ್ ಮಾಡೋಂಥ ಕಾರ್ಡು. ನೀವು ಸಿಂಗಲ್ ಆಗಿದ್ದರೆ ಫೋರ್ತ್ ಕಾರ್ಡ್ 10 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದರೆ, ರಿಜೆಕ್ಟ್ ಆಗ್ತಾಯಿದ್ರೆ, ಅಥವಾ ಮದುವೆಗೋಸ್ಕರ ಯಾರನ್ನಾದರೂ ಹುಡುಕ್ತಾ ಇದ್ದರೆ, ಯು ಆರ್ ರಿಜೆಕ್ಟಿಂಗ್ ಅಂದರೆ ಬಿಕಾಸ್ ಆಫ್ ನಿಮ್ಮ ಸ್ಯಾಲ್ರಿ ಅಥವಾ ಅದರ್ ಪರ್ಸನ್ಗೆ ಶಿ ವಾಂಟ್ಸ್ ದಿ ಮನಿ ಅಂತ ಹೇಳ್ತಾ ಇದೆ. ನಾನು ಡೈರೆಕ್ಟ್ ಹೇಳೋದಾದರೆ ಟೈಮ್ ಈಸ್ ಕಮ್ಮಿಂಗ್ ಅಂತ ಹೇಳ್ತೀನಿ. ಹಾರ್ಡ್ ವರ್ಕ್, ಅರ್ನಿಂಗ್ ಎರಡೂ ಫಿಕ್ಸ್ ಇರಬೇಕು. ನಾನು ಏನೂ ಮಾಡ್ದೇ ನನ್ನ ಹತ್ರ ದುಡ್ಡು ಬರುತ್ತೆ ಅನ್ನೋದು ಸುಳ್ಳು. ಸೊ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಮನಿ ಈಸ್ ಕಮ್ಮಿಂಗ್ ಇನ್ ಯುವರ್ ವೇ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ರೈಟ್ ನಾವು ಏನು ಅಂದರೆ, ಫಿಫ್ತ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸಮ್ಮನ್ ಈಸ್ ಲುಕಿಂಗ್ ಎಟ್ ಯು ಅಂತ ಹೇಳ್ಬೋದು, ಹಿಡನ್ಲಿ, ಸೀಕ್ರೆಟ್ಲಿ ಅಂತಲೂ ಹೇಳ್ಬೋದು. ಅಥವಾ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇರ್ಬೋದು, ಅವ್ರ ಹತ್ರ ಹೇಳ್ಕೊಳ್ದೇ ಇರ್ಬೋದು. ಏನೋ ಆ ಥಿಂಗ್ಸ್ ಬೆಳಕಿಗೆ ಬರ್ಬೋದು ಅಂತ ಹೇಳುತ್ತೆ ಕಾರ್ಡು. ಸಿಕ್ಸ್ತ್ ಕಾರ್ಡ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಬಿಸ್ನೆಸ್, ಮನಿ, ಮ್ಯಾರೇಜ್ ಅಂತ ಹೇಳ್ತೀನಿ. ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ. ಅಥವಾ ಆಲ್ರೆಡಿ ಕೆಲವ್ರು ಮದುವೆ ಆಗಿರ್ಬೋದು, ಬೈಯಿಂಗ್ ಎ ಹೌಸ್ ಅಥವಾ ರೆಂಟೆಡ್ ಆಗಿರ್ಬೋದು, ರೀಲೊಕೇಟ್ ಆಗ್ತಾ ಇರ್ಬೋದು ನಿಮ್ಮ ನ್ಯೂ ಫ್ಯಾಮ್ಲಿ ಜೊತೆ ಅಂತ ಹೇಳ್ಬೋದು. ಸಮಥಿಂಗ್ ಯಾರಾದರೂ ನಿಮಗೆ ರೀಚ್ ಔಟ್ ಆಗ್ತಾರೆ, ಮೆಸೇಜ್ ಮಾಡ್ತಾರೆ, ಟೆಕ್ಸ್ಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ಹೈಕ್ ತೊಗೊಳ್ಳೋವಂಥ ಚಾನ್ಸಸ್ ಇದೆ, ಪ್ರಮೋಷನ್ ತೊಗೊಳ್ಳೋವಂಥ ಚಾನ್ಸಸ್ ಇದೆ. ಲವರ್ಸ್ ಕಾರ್ಡ್ ಕೂಡ ನನಗೆ ಬಂದಿದೆ. ಫಾಲಿಂಗ್ ಇನ್ ಲವ್ ಅಂತ ಹೇಳುತ್ತೆ. ಮೇ ಬಿ ರೀಸೆಂಟ್ಲಿ ಮದುವೆ ಆಗಿರ್ಬೋದು. ಅದು ಒಂದು ಕೆಮಿಸ್ಟ್ರಿ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ಮದುವೆ ಆದಾಗ. ಸೊ ಆ ಕೆಮಿಸ್ಟ್ರಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಸೊ ಡೆವಿಲ್ ಕಾರ್ಡ್ ಬಂದಿದೆ. ಅಡಿಕ್ಷನ್, ಟೆಂಪ್ಟೇಷನ್ ಕಾರ್ಡ್ ಅಂತ ಹೇಳ್ತೀವಿ. ಬಿ ಕೇರ್ಫುಲ್. ಡೆವಿಲ್ ಕಾರ್ಡ್ ಬಂದರೆ ನಿಮ್ಮ ಸಿಬ್ಲಿಂಗ್ಸಿಗೆ ಆಕ್ಸಿಡೆಂಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೈ ಮೂಳೆ, ಕಾಲು ಮೂಳೆ ಮುರಿಯುವಂಥ, ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕ್ಕೊಳ್ಬೋದು ಅವರು. ಆ ಥರನೂ ಇದೆ ಅಂತ ನಾನು ಹೇಳ್ತೀನಿ. ಸೊ ಸಮಥಿಂಗ್ ವಿಯರ್ಡ್ ಥಿಂಗ್ಸ್ ಹ್ಯಾಪನಿಂಗ್ ಅಂತ ಹೇಳ್ತೀವಿ. ಇವಾಗ ಸದ್ಯಕ್ಕೆ ಎಲ್ಲ ಕಡೆ ಫೈರಿಂಗ್ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಮಾರ್ಕೆಟ್ ಚೆನ್ನಾಗಿಲ್ಲ, ನನಗೆ ಗೊತ್ತಿದೆ. ಏನೇ ಇದ್ದರೂ ಕೂಡ ಯುವರ್ ಕನ್ಯಾ ರಾಶಿಯವ್ರ ಚಾರ್ಟ್ಗೆ ಬಂದರೆ ಯೋಚನೆ ಮಾಡೋ ಅಗತ್ಯ ಅಲ್ಲ. ನಿಮ್ಮದು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಮ್ಮ ಕೆರಿಯರ್ ಈಸ್ ಗ್ರೋಯಿಂಗ್ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ ಈಸ್ ಸೆಟಲಿಂಗ್ ಡೌನ್. ಏನು ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದೆಲ್ಲ ಸೆಟಲ್ ಆಗೋ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ಏನು ಹೇಳ್ತೀನಿ ಅಂದರೆ, ಡೌನ್ ಯುವರ್ ಈಗೋ, ಗಾಡ್ ಡೌನ್ ಅಂತ ಹೇಳ್ತೀನಿ. ಐ ಆಮ್ ಗ್ರೇಟ್ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಯಾವಾಗ ಯಾರ ಅವಶ್ಯಕತೆ
ಯಾರಿಗೆ ಬೀಳ್ತೋ ಗೊತ್ತಾಗಲ್ಲ. ನಿಮಗೆ ಅದು ಲೀಸ್ಟ್ ಯೂಸ್ಫುಲ್ ಅನ್ನೋ ವಸ್ತು ನೀವು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಥರ ಸಿಚುವೇಶನ್ನು ನಿಮಗೆ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಇದೇ ಮಂತ್ ಅಂತ ಹೇಳೋಲ್ಲ, ಇನ್ನು ಬರೋ 6 ಮಂತ್ಸಲ್ಲಿ ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ, ಯಾರನ್ನೂ ರಿಜೆಕ್ಟ್ ಮಾಡಬೇಡಿ, ಯಾರನ್ನೂ ಹೀಯಾಳಿಸಿ ನೋಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ದೇರ್ ಈಸ್ ಎ ಕಾರ್ಡ್, ಡೆವಿಲ್ ಕಾರ್ಡ್ ಜೊತೆಗೆ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ಅದಾದಮೇಲೆ ನನಗೆ 4 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಸಮಥಿಂಗ್ ನೀವು ಯಾರನ್ನಾದರೂ ಅವಮಾನ ಮಾಡೋ ಚಾನ್ಸಸ್ ಇದೆ, ಅಥವಾ ನಿಮಗೆ ಯಾರಾದರೂ ಅವಮಾನ ಮಾಡೋ ಚಾನ್ಸಸ್ ಇದೆ. ನಾನು ಕ್ರಾಸ್ ವಾಚರ್ಸ್ಗೂ ಅದನ್ನೇ ಹೇಳ್ತೀನಿ, ನೀವು ಯಾವುದೇ ರಾಶಿ ಆಗಿರಲಿ, ಯಾವುದೇ ನಕ್ಷತ್ರ ಆಗಿರಲಿ, ಸೊ ಯಾವುದು ನಿಮಗೆ ಯೂಸೇ ಆಗಲ್ಲ, ಯೂಸ್ಫುಲ್ ಪರ್ಸನ್, ಯೂಸ್ಲೆಸ್ ಐಟಮ್ ಅಂತ ಅನಿಸಿರೋ ಅವಶ್ಯಕತೆ ಬೀಳ್ಬೋದು, ಮಿಸ್ ಆಪರ್ಚುನಿಟಿ ಆಗುವಂಥ ಚಾನ್ಸಸ್ ಇದೆ, ರಿಗ್ರೆಟ್ ಮಾಡ್ಕೊಳ್ಬೋದು. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಯಾವುದಾದ್ರೂ ವಿಚಾರಕ್ಕೆ ಬೇಕಾಗಿದ್ರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.